ಆಲ್, ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ಸ್. ಇಂದಿನ ಬ್ಲಾಗ್ನಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ, ನಾವು ಊರಿಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಸೊ ಹಸು ಎಲ್ಲ ದನ ಹೊಡ್ಕೊಂಬರಕ್ಕೆ ಹೋಗಿದ್ರು ನಮ್ಮ ಅತ್ತೆಯವರೆಲ್ಲ. ಹಾಗಾಗಿ ನಾವು ಚಿಕ್ಕಪ್ಪನ ಮನೆಗೆ ಬಂದಿದ್ವಿ. ಅವರು ಊರಿಂದ ಬಂದಿದ್ದರು. ಪಕ್ಕದ ಮನೆಯಲ್ಲೇ ಇಬ್ಬರು ಚಿಕ್ಕಪ್ಪ ಇರೋದು. ಸೊ ಒಬ್ಬರು ಮನೆಯವ್ರು ಇರಲಿಲ್ಲ, ಅವರಲ್ಲಿ ಅಜ್ಜಿ ಇದ್ದರು, ರಾಘವ್ರ ಅಜ್ಜಿ. ಇನ್ನೊಬ್ಬರು ಮನೇಲಿ ಅವ್ರ ಚಿಕ್ಕಮ್ಮ ಇದ್ದರು. ಸೊ ಪಾಪನ ಎತ್ಕೋಬೇಕು ಅಂತ ಎಷ್ಟು ಇದು ಮಾಡಿದ್ರು. ಅವನು ಹೋಗ್ತಾನೆ ಇರಲಿಲ್ಲ. ಅವನು ಪಪ್ಪ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ನನ್ನ ಮಗ ಬಿಡು, ನೀನು ಹೋಗು, ನೀನು ನಿಮ್ಮಮ್ಮ ಅಂತ ಅಂದರೆ ಬಿಡು ನಮ್ಮಪ್ಪನ ಬಿಡು ಅಂತ ಒಂದು ಚಾರ್ವಿಕ್ ಆಟ ಮಾಡೋದು. ಕಾರ್ನೇ ಜಾಸ್ತಿ ಇದು ಮಾಡೋದು, ಕಾರು ಬೈಕು ಅಂತ. ಫಸ್ಟ್ ಹೋಗ್ತಾನೆ ಇರಲಿಲ್ಲ. ಆಮೇಲೆ ನನ್ನ ಅವ್ರಿಗೆ ಇದ್ಲು, ಅವಳ ಹೆಸ್ರು ಕೂಡ ಚೈತ್ರನೇ. ಅವಳ ಜೊತೆ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೆ ಹೋಗೋದು, ಮಮ್ಮ ಅಂತ ಅವಳನ್ನು ಕರೆಯೋದು ಎಲ್ಲ ಮಾಡ್ತಾಯಿದ್ದೆ. ಸೈಕಲ್ ತುಳಿಸ್ತಾಯಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಓಡಾಡಿಸಿದ್ರು ಹಾಗೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಸುತ್ತಾಡೋದು. ಆಮೇಲೆ ರಾಘವ್ರ ಚಿಕ್ಕಪ್ಪನ ಮಕ್ಕಳು ಜೊತೆ, ಅವರೆಲ್ಲ ಸ್ವಲ್ಪ ದೊಡ್ಡವರು, ಅವ್ರ ಜೊತೆ ಎಲ್ಲ ಬೈಕಲ್ಲೆಲ್ಲ ಓಡಾಡೋದು, ಎಲ್ಲ ಚೆನ್ನಾಗಿ ಸೈಕಲ್ಲೆಲ್ಲ ತುಳಿದು ಹುಡುಗರುಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಇದ್ದ. ಚೆನ್ನಾಗಾಯಿತು. ನಾವು ಹೋಗಿದ್ದಿದ್ದು ಊರಿಗೆ ಏನಕ್ಕೆ ಅಂದ್ಬಿಟ್ಟು ಮಾರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರು ದೇವರ ವಿಗ್ರಹನ. ಸೊ ಪೂಜೆ ಮಾಡಿಸ್ಬೇಕಾಗಿತ್ತು. ನಮ್ಮ ಸರ್ದಿ ಬಂದಾಗ ನಾವು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ನಾನು ರಾಘು ಹುಷಾರಿರಲಿಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಸತಿ ಮಾಡಿಸೋಣ, ಹೇಗಿದ್ರು ಬಂದಿದ್ದೀವಲ್ಲ, ಇವಾಗೆಲ್ಲ ಡೈಲಿ ಪೂಜೆ ನಡೀತಾ ಇರುತ್ತೆ. ಅವ್ರು ಬರೋದು 7 ಗಂಟೆ ಆಗುತ್ತೆ ಅಂತ ಅಂದರು. ಸೊ ವೆಯ್ಟ್ ಮಾಡಿ ಪೂಜೆ ಮುಗಿಸ್ಕೊಂಡೇ ಹೋಗೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಬಂದ್ವಿ. ಈಗ ರಾಘವ್ರ ಚಿಕ್ಕಪ್ಪ ಒಂದು ಬೈಕ್ನ ರಾಘುನ ತೊಗೊಂಡು ಬಂದು ಓಡಿಸ್ಕೊಂಡು ಬಂದರು. ಫಸ್ಟ್ ಟೈಮ್ ನಾನು, ರಾಘು ಮತ್ತು ಪಾಪು 3 ಜನ ಬೈಕಲ್ಲಿ ಕೂತ್ಕೊಂಡು ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕೂತಿದ್ದಲ್ವ ಅಂತ ಅಂದ್ಬಿಟ್ಟು ಅವನು ಬೈಕೆ ಇಳಿಯೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಕೂತಿದ್ದು ಅಂದ್ಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳೋಕೆ ಇದು ಮಾಡ್ತಿದ್ದ. ಸೊ ನಮ್ಮ ಅತ್ತೆಯವರು ಬಂದಿದ್ದರು, ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಫುಲ್ಲು ಮಳೆ ಬಂದೆಲ್ಲ ಜಿರಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಇದಾಗ್ಬಿಟ್ಟಿತ್ತು. ಸೊ ಹಿಂದೆಗಡೆಯಿಂದ ಬಂದ್ವಿ. ಇದನ್ನು ಇಂದ್ಲಟ್ಟಿ ಮತ್ತು ಕೊಟ್ಟಿಗೆ ಏನಾದರೂ ಹಳ್ಳಿ ಕಡೆ ಹಾಗೆ ಕರೆಯೋದು. ಸೊ ಇದ್ರು ಮಾತಾಡಿಸ್ಕೊಂಡು ಹಾಗೆ, ಮತ್ತು ವಿಳೆದೆಲೆ ನೋಡಿ ಪೂಜೆಗೆ ವಿಳೆದೆಲೆ ಬೇಕಾಯ್ತಲ್ವ ಅಂತ ಅಂದ್ಬಿಟ್ಟು ಕಿತ್ಕೊಳ್ಳೋಣ ಅಂತ ಬಂದು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಪೂಜೆ ಟೈಮ್ ಕೂಡ ಆಗಿತ್ತು. ಎಲ್ಲ ಏನು ಇಟ್ಕೊಳ್ಬೇಕು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಪೂಜೆ ಮಾಡಿಸೋದಕ್ಕೆ ಬಂದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ. ಹಾಗೆ ದೇವ್ರ ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ನಾವು ಬಂದಿದ್ದು ತುಂಬ ಲೇಟ್ ಆಯಿತು ನೈಟು ಅಂತ ಅಂದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದ ಚಾರ್ವಿಕ್ಕು. ಬಂದ ತಕ್ಷಣ ಇದು ನೆಕ್ಸ್ಟ್ ಡೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಬ್ಯಾಕ್ ಟು ಮೈ ಚಾನಲ್. ಇದು ಊರಿಂದ ಬಂದಿದ್ದು ನೆಕ್ಸ್ಟ್ ಡೇ. ಫುಲ್ಲು ಟಯರ್ಡ್ ಆಗಿಬಿಟ್ಟು ಚಾರ್ವಿಕಿಗೆ ಹುಷಾರಿಲ್ಲ. ಒಂದು ಸ್ವಲ್ಪ ಕಾಫು ನೆಗಡಿ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ನೈಟ್ ಅಷ್ಟು ನಿದ್ದೆ ಇಲ್ಲ. ಈಗ ಬೆಳಗ್ಗೆ ದೋಸೆ ಇಟ್ಟಿದ್ದು, ಸೊ ದೋಸೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಬೇಗನೆ ಕೆಲಸಕ್ಕೆ ಹೊರಟೋದ್ರು. ಅವರು ತಿಂದಿಲ್ಲ ಇವತ್ತು. ಹಾಗಾಗಿ ನನ್ನ ಮಗಂದಷ್ಟೇ ಇರೋ ದೋಸೆ ಹಾಕ್ಕೊಂಡು ತಿಂಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಮಧ್ಯಾಹ್ನ ಏನಾದರೂ ಮೆಣಸಿನ ಸಾರು ಆ ಥರದ್ದು ಏನಾದರೂ ಮಾಡಬೇಕು. ಅವ್ನಿಗೆ ಸ್ವಲ್ಪ ನೆಗಡಿ ಇರೋದ್ರಿಂದ ತಿಳಿ ಸಾರು ಮೆಣಸು ಹಾಕ್ಬಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೇಗೋಗುತ್ತೆ ಡೇ, ಅನ್ಎಕ್ಸ್ಪೆಕ್ಟೆಡ್. ಒಂದಂತೂ ಹುಷಾರಿಲ್ದಂಗೆ ಆಗೋದು ಇದೇ ಆಗಿಬಿಡುತ್ತೆ ಪ್ರತಿ ತಿಂಗಳು ಅಂತ ಅನಿಸ್ಬಿಡುತ್ತೆ. ನಮ್ಮ ಮಗಂದು ಎಲ್ಲರೂ ಕರ್ಕೊಂಡು ಹೋದರೆ ಸಾಕು ಏನಾದರೂ ಆಗೋದು. ಇಲ್ಲ ಮನೇಲಿದ್ದರೂ ಅಷ್ಟೇ, ಅವ್ರು ದೊಡ್ಡವರಾಗೋವರೆಗೂ ಇದೇ ಪ್ರೋಸೆಸ್ ಇರುತ್ತೆ ಅನಿಸುತ್ತೆ. ನೋಡಬೇಕು. ಈಚಾರೋ ಬಂದ ನೋಡಿ. ಹಾನಮ್ಮ ಆಯ್ ಮಾಡಿಚ್ಚಿ. ಆಯ್ ಕಿಶಿ ಕೊಡು, ಕೊಡಲ್ವಾ? ಬಾ ಚಿಕ್ಕಿ ಸ್ನಾನ ಮಾಡ್ಕೋಬೇಕಲ್ವಾ? ಬಾ. ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಕಾಳು ಸಾಗು ಮಾಡ್ಕೊಂಡಿದ್ದೆ. ಮೊಳಕೆ ಕಾಳು ಸಾಗು ಕಾಳುಗಳಿತ್ತು ಅಂದ್ಬಿಟ್ಟು ಅದನ್ನೇ ಹಾಕಿ ಮಾಡಿದ್ದೆ. ಸ್ವಲ್ಪ ತರಕಾರಿ, ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡಿದ್ರೆ ತರಕಾರಿ ತಿನ್ನಿಸ್ಬೋದು ಅಂತ. ಆದರೆ ಒಂದೇ ಒಂದು ತುತ್ತೂ ಒಂದು ಬಾಯಿಗಿಡಲಿಲ್ಲ. ಒಂದು ಸತಿ ಹಿಂಗೆ ತಿನ್ನೋದು ಟೇಸ್ಟ್ ನೋಡಿಬಿಟ್ಟು ಬೇಡ ನನಗೆ ಅಂತ ಹೋಗ್ಯೋದು. ಈ ಥರ ಎಲ್ಲರೂ ಹೋಗಿ ಬಂದರೆ ಸಾಕು, ಅವನಿಗೆ ಆ ದೃಷ್ಟಿ ಥರ ಆಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಊಟ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ. ಒಂದು 2 ಡೇಸಿಂದ ಊಟನೇ ಸರಿಯಾಗಿ ಮಾಡಲ್ಲ. ಹಾಲನ್ನು ಸ್ವಲ್ಪ ಕುಡಿದ್ಬಿಟ್ರೆ ಅದೇ ಸಾಕು. ಆಟ ಆಡೋದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಆಟ ಆಡೋಕ್ಕೆ ಹೋಗಬೇಕು, ಆಚೆ ಹೋಗಬೇಕು ಅನ್ನೋದೇ ಅದೇ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗಂತೂ. ದೋಸೆ ಹಾಕ್ತಾಯಿದ್ರೆ ನೋಡಿ ಎಷ್ಟು ತೀಟೆ ಮಾಡ್ತಾನೆ. ಎಣ್ಣೆ ಚೆಲ್ಲೋದು, ಆಮೇಲೆ ಟೆಟ್ಲಿ ಟೀ ಪ್ಯಾಕೆಟ್ ಅದನ್ನು ತೊಗೊಂಬಂದು ಅದ್ರೊಳಗೆ ಹಾಕೋದು, ಇದ್ರೊಳಗೆ ಹಾಕೋದು, ಬಿಸಾಕೋದು, ಸಿಂಕಿಗೆ ಎತ್ತಾಕೋದು,
ಇಲ್ಲ ತೊಳೆದಿರೋ ಪಾತ್ರೆ ಎತ್ತಿ ಸಿಂಕ್ ಒಳಗೆ ಹಾಕೋದು, ಎಷ್ಟು ತೀಟೆ. ಆಮೇಲೆ ಎಲ್ಲ ಹಿಟ್ಟನ್ನು ಕೂಡ ಎಲ್ಲ ಹಾಳು ಮಾಡೋದು ಎಲ್ಲ ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ನೀನು ತಿಂಡಿ ಅಂತೂ ತಿನ್ನಲ್ಲ, ಕೆಳಗಡೆನೇ ಆಡು, ಆವಾಗಲಾದ್ರೂ ಹಶ್ವಾಗ್ಬೋದು ಅಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಬಂದೆ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು. ಸೊ ಇವಾಗ ಒಂಥರ ಕಿಟಕಿ ಅಲ್ಲ, ಗೇಟನ್ನು ತೆಗಿಯೋದು ಒಂದು ಇದು ಮಾಡ್ಕೊಂಬಿಟ್ಟಿದ್ದಾನೆ. ಅದು ಬರೋದಿಲ್ಲ, ಬಟ್ ಎಷ್ಟು ಟ್ರೈ ಮಾಡ್ತಾನೆ, ಈ ಥರ ಎಲ್ಲ ಮಾಡ್ತಾನೆ ಈಗ. ಆಮೇಲೆ ಅಲ್ಲಿ ಆಟ ಮಾಡೋದು ಜಾಸ್ತಿ ಮಾಡ್ದೆ, ಅದಕ್ಕೆ ಸ್ವಲ್ಪ ಹೊತ್ತು ಹಾಲು ಕೊಡ್ತೀನಿ ಬಾ ಮೇಲೆ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಬಂದೆ. ಅದಾದಮೇಲೆ ಇಲ್ಲಿ ಅವ್ನು ಕಾರಲ್ಲಿ ಆಟ ಆಡ್ಕೊತಾ ಇದ್ದಾನೆ, ಒಂದು ಕಾರ್ ಅಂತ ಹೇಳ್ತಾನೆ ಇದನ್ನು. ಹಂಗೆ ಆಟ ಆಡ್ಕೊಳ್ಳಿ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡೆ. ಇಲ್ಲ ಅಂದರೆ ಆಚೆ ಇನ್ನೂ ಇರಬೇಕು, ಆಚೆ ಹೋಗಬೇಕು ರೋಡು ಅಂತ ಅಂದ್ಬಿಟ್ಟು ಆಟ ಮಾಡ್ತಾನೆ ಅಂತ ಕರ್ಕೊಂಡು ಬಂದುಬಿಟ್ಟೆ. ಸೊ ಇದಾಗಿತ್ತು ಈ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.